ನಾವು ನೀವೆಲ್ಲ ಸುಖವಾಗೇ ಇದ್ದೀವಲ್ಲ, ಏನು ಕಷ್ಟ ಇದೆ? ಹೊಟ್ಟೆಗೆ ಅನ್ನ ಇದೆ, ಬಟ್ಟೆ ಇದೆ, ಮಾನ ಮರ್ಯಾದೆಗಳಿವೆ, 4 ಜನ ಪ್ರೀತಿಯಿಂದ ಮಾತನಾಡಿಸ್ತಾರೆ. ನರಕ ಯಾವುದು ಅಂತ ಸ್ವಲ್ಪ ನೋಡ್ಬೋದು. ಅವರಿಗೂ ಒಂದು ತರಹದ ಸ್ವರ್ಗ ಇರುತ್ತೆ ಅಂತ ಇಟ್ಕೊಳ್ಳಿ. ಎಷ್ಟೋ ಜನರಿಗೆ ಅನ್ನವೇ ಇಲ್ಲ, ಬಟ್ಟೆ ಇಲ್ಲ, ಬೀದಿಯಲ್ಲಿ ಬಿದ್ದಿರ್ತಾರೆ, ಭಿಕ್ಷೆ ಬೇಡ್ತಾರೆ. ಭಿಕ್ಷೆ ಕೊಡುವವರು ಬೈದು ಕೊಡ್ತಾರೆ. ಮನೆಯೊಳಗೂ ಬೈದು ಬಡಿಸಿಕೊಳ್ಳುವ ಪ್ರಸಂಗ ಇರ್ತದೆ. ಊಟಕ್ಕೆ ಬಡಿಸಿಕೊಳ್ಳುವಾಗಲೂ ಕೂಡ ಬೈದು ಹಾಕ್ತಾ ಇರ್ತಾರೆ ಕೆಲವರಿಗೆ. ಬೈಸಿಕೊಂಡು ಬಡಿಸಿಕೊಳ್ಳುವ ಪ್ರಸಕ್ತಿ, ಬೈಸಿಕೊಂಡು ಬಡಿಸಿಕೊಳ್ಳುವ ಪ್ರಸಕ್ತಿಯೇ ಇನ್ನು ಕೆಲವರಿಗೆ ಇರ್ತದೆ ಪಾಪ. ಆದರೂ ಮನೆ ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ, ಇನ್ನೊಬ್ಬರಿಗೆ ಹೇಳಿಕೊಳ್ಳೋ ಹಾಗಿಲ್ಲ. ಈ ತರಹದ ಸ್ಥಿತಿ ಎಲ್ಲರಿಗೂ ಇಲ್ಲ. ಹಾಗಾದರೆ ಆ ನರಕ ಇಲ್ಲ, ಸ್ವರ್ಗ ಇದೆ. ಪ್ರೀತಿಯಿಂದ ಮನೆಯಲ್ಲಿ ಮಾತನಾಡಿಸ್ತಾರೆ, ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಅಂದರೆ ಅದು ಸ್ವರ್ಗವೇ. ನಗನಲ್ಗತ 4 ಜನ ಮಾತನಾಡಿಸ್ತಾರೆ ಅಂದರೆ ಅದು ಸ್ವರ್ಗ. ಮನಸ್ಸಿಗೆ ಅಪೇಕ್ಷೆ ಬಂದದ್ದನ್ನು ದುಡ್ಡು ಕೊಟ್ಟು ತೆಗೆದುಕೊಳ್ಳುವಷ್ಟು ಇವನ ಪರ್ಸಲ್ಲಿ ಹಣ ಇದೆ ಅಂದರೆ ಅದು ಸ್ವರ್ಗ. ಅನ್ಯಾಯ ಅಧರ್ಮಗಳಿಂದ ಸಂಪಾದನೆ ಮಾಡದೆ ನ್ಯಾಯದಿಂದ ಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡಿದೆ. ಆ ದುಡ್ಡನ್ನು ಸಮಾಜಕ್ಕೆ ಬಹಳ ದೊಡ್ಡದದು. ತನ್ನ ಮನೆಯೊಳಗಿರುವ ಮಕ್ಕಳಿಗೇನೆ ಸಂತೋಷದಿಂದ ಕೊಟ್ಟು ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಅಂದರೆ ಅದು ಸ್ವರ್ಗ. ಇನ್ನು ಜಗತ್ತಿಗೆಲ್ಲ ಹಂಚಿ ಪರೋಪಕಾರ ಮಾಡಿ ತಾನೂ ತಿಂತಾನೆ ಅಂದರೆ ಅದು ಮೋಕ್ಷವೇ ಅದು.